ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಧನಸ್ಸು ರಾಶಿಯವರಿಗೆ ಈ ವರ್ಷ ನಿಮ್ಮ ಜೀವನದ ಯಾವ ವಲಯದಲ್ಲಿ, ಯಾವ ಏರಿಯಾದಲ್ಲಿ ಶುಭ ಸುದ್ದಿ ಇದೆ, ಹಾಗೆ ಏನು ಎಚ್ಚರಿಕೆಗಳನ್ನು ತೆಗೆದುಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸ್ವಾಮಿ. ಮೊದಲಿಗೆ ಧನಸ್ಸು ರಾಶಿಯವರ ಜಾಬು, ಬಿಸ್ನೆಸ್ ಮತ್ತೆ ವ್ಯಾಪಾರ ವ್ಯವಹಾರಗಳನ್ನು ನೋಡಿದ್ರೆ ಕರ್ಮಕಾರಕ ಶನಿ ತೃತೀಯ ಭಾವದಲ್ಲಿದ್ದಾರೆ. ಸೊ ತೃತೀಯ ಭಾವದಲ್ಲಿ ನೀವು ಎಷ್ಟು ಎಫರ್ಟ್ಸ್ ಹಾಕ್ತಿರೋ ಅಷ್ಟು ರಿಸಲ್ಟ್ಸ್ ಕೊಡ್ತೀರಿ ಅಂತ ಶನಿ ಭಗವಾನ್ ಹೇಳ್ತಾ ಇದ್ದಾರೆ. ಸೊ ನೀವು ತುಂಬಾ ನಿಮ್ಮ ಕ್ಷೇತ್ರಗಳಲ್ಲಿ ಎಫರ್ಟ್ಸ್ನ ಹಾಕ್ಬೇಕಾಗುತ್ತೆ. ತೃತೀಯ ಭಾವದಲ್ಲಿರೋದ್ರಿಂದ ಶನಿ ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವಕ್ಕೆ ಫೋಕಸ್ ಕೇಳ್ತಾರೆ. ಸೊ ನೀವು ಕಮ್ಯುನಿಕೇಶನ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಹಾಗೆ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಹೋಗಿ ವ್ಯಾಪಾರ ವ್ಯವಹಾರಗಳನ್ನ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಪಡಿಬಹುದು. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ತುಂಬ ಎಫರ್ಟ್ಸ್ ಹಾಕಿದಷ್ಟು ನೀವು ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಹಾಗೆ ಲಾಸ್ಟ್ ನವೆಂಬರ್ 1ನೇ ತಾರೀಕಿಂದ ಕರ್ಮಸ್ಥಾನದಲ್ಲಿ, ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಕೇತು ಭಗವಾನ್ ಸ್ಥಿತರಾಗಿದ್ದಾರೆ. ಸೊ ಕೇತುವು ಬುಧನ ಮಿತ್ರನಾಗಿರೋದ್ರಿಂದ ಆ ಕ್ಷೇತ್ರಕ್ಕೆ ಕೇತು ಬಂದಾಗ ಸ್ವಲ್ಪ ತುಂಬ ಅಂದರೆ ಕೆಲವು ಜನರಿಗೆ ಜಾಬ್ ಚೇಂಜಸ್ಸು, ರೋಲ್ ಚೇಂಜಸ್ ಅನ್ನೋದು ಆಗಿರುತ್ತೆ. ಕೇತು ಯಾವ ಸ್ಥಾನಕ್ಕೆ ಹೋಗ್ತಾರೆ ಆ ಸ್ಥಾನಕ್ಕೆ ಚೇಂಜಸ್ನ ತಗೊಂಡ್ಬರ್ತಾರೆ. ಹಾಗಾಗಿ ಕೆಲವರಿಗೆ ಒಂದು ಜಾಗ ಬದಲಾವಣೆ, ತಮ್ಮ ರೋಲ್ ಬದಲಾವಣೆ ಆಗಿರುತ್ತೆ. ಹಾಗೆ ಏಪ್ರಿಲ್ ನಂತರ, ಮೇಯಿಂದ ಗುರುವು ಷಷ್ಠ ಭಾವಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಅಪ್ ಟು ಏಪ್ರಿಲ್ವರೆಗೂ ಗುರುಬಲ ಇರುತ್ತೆ. ಗುರುವಿನ ಒಂದು ಸ್ಥಾನದಿಂದ ನಿಮಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಅಧಿಕ ಲಾಭ ಸಿಗುತ್ತೆ. ಯಾರು ಶಿಕ್ಷಣ ಕ್ಷೇತ್ರ, ಆಹಾರ ಕ್ಷೇತ್ರ, ಹಾಗೆ ಫೈನಾನ್ಸ್ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರಗಳಿದ್ರೆ ಅವರಿಗೆ ಅಪ್ ಟು ಏಪ್ರಿಲ್ವರೆಗೂ ಒಳ್ಳೆಯ ಲಾಭ ಸಿಗುತ್ತೆ. ಸೊ ಮೇನಿಂದ ಗುರುವು ಷಷ್ಠ ಭಾವಕ್ಕೆ ಹೋಗ್ತಾ ಇದ್ದಾರೆ. ಯಾರು ಈ ಜಾಬಲ್ಲಿ ಇದ್ಕೊಂಡು ಲೋನ್ಸ್ಗೆ ಟ್ರೈ ಮಾಡ್ತಾ ಇದ್ದೀರಾ, ನಿಮಗೆ ಖಂಡಿತ ನಂತರ ಟ್ರೈ ಮಾಡಿ ನಿಮಗೆ ಸಿಗುತ್ತೆ. ಹಾಗೆ ಗುರುವಿನ ಒಂದು ಪಂಚಮ ದೃಷ್ಟಿ ನಿಮಗೆ ದಶಮ ಭಾವದ ಮೇಲೆ ಬೀಳ್ತಾ ಇದೆ. ಸೊ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಇದ್ದಂಥ ಅಡೆತಡೆಗಳೆಲ್ಲ ಈಗ ನಿವಾರಣೆ ಆಗುತ್ತೆ. ಗುರುವಿನ ದೃಷ್ಟಿಗೆ ಅಷ್ಟೊಂದು ಮಹತ್ವ ಇರುತ್ತೆ. ಹಾಗಾಗಿ ನಿಮಗೆ ಮೇ ನಂತರ ವರ್ಷ ಪೂರ್ತಿ ಗುರು ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಿರ್ತಾರೆ. ಪಂಚಮ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಕೆಲಸ ಸ್ಥಳಗಳಿರ್ಬೋದು ಅಥವಾ ವ್ಯಾಪಾರ ಸ್ಥಳದಲ್ಲಿರ್ಬೋದು ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಬರೋದಿಲ್ಲ. ಬಂದರೂ ಒಂದು ಗುರುವಿನ ದೃಷ್ಟಿ, ಒಂದು ಗುರುವಿನ ದಯೆಯಿಂದ ಅವೆಲ್ಲವೂ ಸಾಗಿ ಹೋಗ್ತವೆ. ಹಾಗಾಗಿ ಯಾವುದೇ ಚಿಂತೆಯನ್ನು ತೆಗೆದುಕೊಳ್ಬೇಕಾಗಿಲ್ಲ. ನಿಮಗೆ ಉದ್ಯೋಗ ರಂಗದಲ್ಲಿ ಮತ್ತು ವ್ಯಾಪಾರ ಸ್ಥಳದಲ್ಲಿ ಸ್ಥಾನ ಮಾನ ಅನ್ನೋದು ಆಗುತ್ತೆ. ಗುರು ಯಾವ ಭಾವವನ್ನು ನೋಡ್ತಾರೋ ಆ ಭಾವವನ್ನು ವೃದ್ಧಿ ಮಾಡ್ತಾರೆ. ಹಾಗಾಗಿ ನಿಮಗೆ ಸ್ಥಾನ, ಮಾನ, ಧನ ಪ್ರಾಪ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಲವ್ ಅಂಡ್ ರಿಲೇಶನ್ಶಿಪ್ ನೋಡಬೇಕು ಅಂತ ಹೇಳಿದ್ರೆ ಅಪ್ ಟು ಏಪ್ರಿಲ್ವರೆಗೂ ಯಾರು ಧನುಸ್ಸು ರಾಶಿಯವರು ಪ್ರೀತಿಯಲ್ಲಿದ್ದೀರಾ, ನಿಮಗೆ ಅಪ್ ಟು ಏಪ್ರಿಲ್ ಒಳಗಡೆ ನೀವು ಪ್ರಯತ್ನ ಮಾಡಿದರೆ ಒಂದು ಗುರು ಹಿರಿಯರ ಸಹಕಾರದಿಂದ ನಿಮ್ಮ ಪ್ರೀತಿ ಯಶಸ್ಸಿನತ್ತ ಸಾಗುತ್ತೆ. ಹಾಗೆ ಯಾರು ಯೋಗ್ಯ ದಂಪತಿಗಳು ಸಂತಾನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅಪ್ ಟು ಏಪ್ರಿಲ್ ಒಳಗಡೆ ನಿಮಗೆ ಖಂಡಿತ ಸಂತಾನವಾಗುವ ಸಾಧ್ಯತೆ ಗೋಚಾರ ಜಾಸ್ತಿ ಕಾಣ್ತಾ ಇದೆ. ಹಾಗೆ ಏಪ್ರಿಲ್ ನಂತರ ಸ್ವಲ್ಪ ನಿಮ್ಮ ಪ್ರೀತಿ ಜೀವನದಲ್ಲಿರ್ಬೋದು, ಹಾಗೆ ಲವ್ ಲೈಫಲ್ಲಿರ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದು ಬರುತ್ತೆ. ಕೆಲಸದ ಒತ್ತಡ, ಆರ್ಥಿಕ ಒತ್ತಡಗಳಿಂದ ಸ್ವಲ್ಪ ಬರುತ್ತೆ. ಅದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ಹಾಗೆ ಒಂದು ಮಾರ್ಚಿಂದ ಏಪ್ರಿಲ್ ಒಳಗಡೆ ನಿಮ್ಮ ಸಪ್ತಮಾಧಿಪತಿ ಬುಧ ರಾಹುವಿನ ಜೊತೆ ಸೇರಿಕೊಂಡಾಗ ಸ್ವಲ್ಪ ನಿಮ್ಮಲ್ಲಿ ಒಂದು ಅನುಮಾನ, ಗೊಂದಲಗಳು ಕ್ರಿಯೇಟ್ ಆಗ್ತವೆ, ಮೋಹ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒಂದು ಹೊಸ ಹೊಸ ವ್ಯಕ್ತಿಗಳಿಂದ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ನಿಮ್ಮ ರಿಲೇಶನ್ಶಿಪ್ನಲ್ಲಿ ಒಂದು ಸಂದೇಹ ಅನ್ನೋದು ಮೂಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಕೇರ್ಫುಲ್ ಆಗಿರಿ. ಹಾಗೆ ಗುರುವಿನ ದರ್ಶನಗಳನ್ನ ಮಾಡ್ತಾ ಇರಿ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ. ಆ ಒಂದು ಸಮಯ ನೀವು ಪಾರು ಮಾಡ್ಕೋಬಹುದು. ಹಾಗೆ ನಿಮ್ಮ ಆರೋಗ್ಯ, ಧನುಸ್ಸು ರಾಶಿಯವರ ಆರೋಗ್ಯ ಮತ್ತು ಅವರ ಆಹಾರ ಕ್ರಮಗಳನ್ನ ನಾನು ನೋಡೋದಾದರೆ ಅಪ್ ಟು ಏಪ್ರಿಲ್ ಒಳಗೆ ವೆರಿ ಗುಡ್ ಹೆಲ್ತ್ ಅಂತ ಹೇಳ್ಬೋದು. ಒಳ್ಳೆ ಆರೋಗ್ಯ ಇರುತ್ತೆ, ಉತ್ತಮವಾದಂಥ ಆಹಾರ ಕ್ರಮಗಳನ್ನು ನೀವು ಅನುಸರಿಸ್ತಾ ಇರ್ತೀರ. ಆದರೆ ಮೇಯಿಂದ ಗುರು ಷಷ್ಠ ಭಾವಕ್ಕೆ ಹೋಗ್ತಾರೆ. ಷಷ್ಠ ಭಾವಕ್ಕೆ ಹೋದಾಗ ಸ್ವಲ್ಪ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ.
ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಸೂಕ್ತವಾಗಿ ವೈದ್ಯರನ್ನ ನೀವು ಕಂಡು ಚಿಕಿತ್ಸೆ ಪಡ್ಕೊಳ್ಳಿ, ಅಂತ ಮೇಜರ್ ಏನು ತೊಂದರೆ ಬರೋದಿಲ್ಲ. ಹಾಗೆ ಆಹಾರ ಕ್ರಮದಲ್ಲಿ ಕೆಲವೊಂದು ಕಟ್ಟುನಿಟ್ಟಾದ ಪಥ್ಯಗಳನ್ನು ಪಾಲಿಸಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಧನುಸು ರಾಶಿಯವರ ಒಂದು ಫೈನಾನ್ಸ್ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಅಪ್ ಟು ಏಪ್ರಿಲ್ವರೆಗೂ ಗುರುಬಲ ಇದೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ, ಭಾಗ್ಯಸ್ಥಾನವನ್ನು ದೃಷ್ಟಿ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಣದ ಅವಶ್ಯಕತೆ ಇದ್ದಾಗ ದೈವದ ಬಲದ ಸಹಾಯದಿಂದ ನಿಮಗೆ ಖಂಡಿತ ಹಣ ಬಂದು ನಿಮ್ಮ ಕೈ ಸೇರುತ್ತೆ. ಹಾಗೆ ವರ್ಷ ಪೂರ್ತಿ ನಿಮಗೆ ಹಣದ ಇನ್ಫ್ಲೋಗೆ ಯಾವುದೇ ರೀತಿಯಾದ ತೊಂದರೆ ಇರಲ್ಲ. ಹಾಗೆ ಅದೇ ರೀತಿ ಶುಭ ಕಾರ್ಯಗಳಿಗೆ ಮತ್ತೆ ಮಕ್ಕಳ ವಿಚಾರವಾಗಿ, ಆರೋಗ್ಯದ ವಿಚಾರವಾಗಿ ಖರ್ಚುನು ಅದೇ ರೀತಿ ಇರುತ್ತೆ. ಮೇ ಇಂದ ಗುರುವು ಷಷ್ಠ ಭಾವದಿಂದ ದಶಮ ಭಾವವನ್ನು ಸೃಷ್ಟಿ ಮಾಡ್ತಾರೆ, ಹಾಗೆ ವ್ಯಯ ಭಾವವನ್ನು ದೃಷ್ಟಿ ಮಾಡ್ತಾರೆ, ದ್ವಿತೀಯ ಭಾವವನ್ನು ದೃಷ್ಟಿ ಮಾಡ್ತಾರೆ. ಹಾಗೆ ದೃಷ್ಟಿಸೋದ್ರಿಂದ ಧನಸ್ಥಾನವನ್ನು ಗುರು ನೋಡೋದ್ರಿಂದ ನಿಮಗೆ ಧನ ಹಲವು ಮೂಲಗಳಿಂದ ಬಂದು ಸೇರುತ್ತೆ. ಹಾಗೆ ವ್ಯಯಸ್ಥಾನ ನೋಡೋದ್ರಿಂದ ಏನಾಗುತ್ತೆ, ಆ ಬಂದ ಹಣ ಹಾಗೆ ಕೆಲವೊಂದು ಅವಶ್ಯಕತೆಗಳಿಗೆ ಖರ್ಚಾಗ್ತಾ ಹೋಗುತ್ತೆ. ಸೊ ಅಷ್ಟೇನು ಭಯಪಡುವ ಅಗತ್ಯ ಇಲ್ಲ. ಹಾಗೆ ಶನಿ ಮಹಾರಾಜ್ ವರ್ಷ ಪೂರ್ತಿ ತೃತೀಯ ಸ್ಥಾನದಲ್ಲೇ ಇರ್ತಾರೆ, ಬಟ್ ಜುಲೈಯಿಂದ ನವೆಂಬರ್ ಅಲ್ಲಿ ವಕ್ರಗತಿಯಾಗಿ ಸಂಚಾರ ಮಾಡ್ತಾರೆ. ಆ ಒಂದು 4.5 months ನಿಮಗೆ ನಿಮ್ಮ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸಲಿಕ್ಕೆ ಒಂದು ಅವಕಾಶ. ನಿಮ್ಮ ಏನೇನು ತಪ್ಪುಗಳು ಮಾಡಿದ್ರಿ, ಎಲ್ಲೆಲ್ಲಿ ಏನೇನು ಮಾಡಬೇಕು, ಒಂದು ಕಂಟ್ರೋಲಿಗೆ, ಒಂದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಳ್ಳಿಕ್ಕೆ, ನಿಯಂತ್ರಣ ತೆಗೆದುಕೊಳ್ಳಿಕ್ಕೆ ಒಂದು ಸರಿಯಾದ ಸಮಯ. ಜುಲೈಯಿಂದ ನವೆಂಬರ್ 15 ಈ ಒಂದು ಕಾರ್ಯವನ್ನು ನೀವು ಮಾಡಿ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಒಂದು ಒಳ್ಳೆಯ ಇದಕ್ಕೆ ಬರುತ್ತೆ. ಖಂಡಿತ ಮುಂದಿನ ವರ್ಷ ಎಲ್ಲ ಒಳ್ಳೆಯ ಒಂದು ಹಣ ಗಳಿಸುವ ಯೋಗ ನಿಮಗೆ ಕಂಡು ಬರ್ತಾ ಇದೆ. ಸೊ ನೀವು ರಾಹುಗೆ ಸಂಬಂಧಪಟ್ಟಂತೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ದುರ್ಗಾದೇವಿ ಮಂತ್ರಾದ ಓಂ ರೀಂ ಧೂಮ್ ದುರ್ಗಾಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸ್ತಾ ಇರಿ. ಹಾಗೆ ನಿಮ್ಮ ಹತ್ತಿರದ ಆಫೀಸ್ ಹತ್ರ ಇರ್ಬೋದು ಅಥವಾ ಮನೆ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಗಣಪತಿಯ ಆರಾಧನೆ ಮಾಡಿ, ಗಣಪತಿಯ ಗಕಾರ ಅಷ್ಟೋತ್ತರವನ್ನು ಪಠನೆ ಮಾಡಿ. ಇದರಿಂದಾಗಿ ನಿಮಗೆ ನಿಮ್ಮ ಕೇತು ಮತ್ತೆ ರಾಹುಗಳಿಂದ ಬರುವಂತ ದುಷ್ಪ್ರಭಾವಗಳು ಕಡಿಮೆ ಆಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ಅನುಭವಿಸಬಹುದು. ಈ ವರ್ಷ ನಿಮಗೆ ಮೇ ನಂತರ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಸ್ವಲ್ಪ ರಿಲೇಶನ್ಶಿಪ್ ಬಗ್ಗೆ ಗಮನ ಕೊಡಬೇಕು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಓವರ್ ಆಲ್ ಆಗಿ ನೋಡಿದ್ರೆ 75% ಧನುಸು ರಾಶಿಯವರಿಗೆ ಚೆನ್ನಾಗಿದೆ. ಇನ್ನೊಂದು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಧನುಸು ರಾಶಿಗೆ ಸಾಡಚಾತಿ ಮುಗ್ದಿದೆ ಆದ್ರೂ ಶುಭ ಫಲ ಕಾಣ್ತಾ ಇಲ್ಲ ಅಂತ. ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ನೋಡ್ಬೇಕಾಗತ್ತೆ. ಧನುಸು ರಾಶಿಯಲ್ಲಿ ಚಂದ್ರ ಎಷ್ಟು ಡಿಗ್ರಿಲಿ ಇರ್ತಾನೆ, ರಾಶಿ ಆರಂಭದಲ್ಲಿದ್ದಾನೋ ಮಧ್ಯದಲ್ಲಿ ಇದ್ದಾನೋ ನೋಡ್ಕೊಂಡ್ಬಿಟ್ಟು ಅದ್ರ ನಂತರ ಅದರದ್ದು ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ರಾಶಿ ಮಧ್ಯದಲ್ಲಿದ್ರೆ ಶನಿಯು ಕುಂಭರಾಶಿಯಲ್ಲಿ ಮಧ್ಯ ಭಾಗದ ನಂತರ ಸಂಚರಿಸಬೇಕಾದ್ರೆ ನಿಮಗೆ ಉತ್ತಮ ಫಲಗಳನ್ನ ಕೊಡ್ತಾರೆ. ಹಾಗಾಗಿ ಸಾಡೆಸಾತಿಯ ಒಂದು ಪ್ರಭಾವ ಹಾಗೆ ಉಳಿದಿರುತ್ತೆ. ಒಂದೇ ಸಲ ಸ್ಲೋ ಆಗಿದ್ದು ಒಂದೇ ಸಲ ಫ್ಲೋ ಬರೋದಿಲ್ಲ. ನಿಂತಿದ್ರಿಂದ ನಿಧಾನಗತಿಯಲ್ಲಿ ಗ್ರ್ಯಾಜುವಲ್ ಆಗಿ ನೀವು ನಿಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಹಾಗೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್ ಧನುಸು ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.